ಇದು ಬಾಕ್ಸ್ ಡಿಸೈನ್, ಬ್ಯಾಕು ಬಾಕ್ಸು, ಫ್ರಂಟ್ ಬಾಕ್ಸು. ಇದು ಮೊನ್ನೆ ಇಟ್ಕೊಂಡಿದ್ದು ಡಿಸೈನ್. ಇದು ಹಾಕೊಂಡಾಗ ಯಾವ ಫೀಲ್ ಆಯ್ತು ನಿನ್ಗೆ? ತುಂಬಾ ಖುಷಿ ಅನ್ನಿಸ್ತು. ನಾನು ಈ ತರ ಬೇರೆಯವ್ರನ್ನ ನೋಡ್ತಾ ಇದ್ದೆ. ಸೊ ಇವಾಗ ನಾನು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಬೇರೆಯವ್ರಿಗೆ ನಾನು ಸ್ಟಿಚಿಂಗ್ ಕೊಡಕ್ ಹೋದಾಗ ಮಿನಿಮಮ್ ನಾರ್ಮಲ್ ಬ್ಲೌಸ್. ಸೊ ನನಗಿದು ಏನಂತ ಗೊತ್ತಿಲ್ಲ ಅಲ್ವಾ. ಸೊ ಇದಕ್ಕೆ ಏನ್ ಹಾಕಿ ಹೊಲಿತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ನಿಮ್ ಹತ್ರ ಬಂದ್ಮೇಲೆ ಏನೇನ್ ಮೆಟೀರಿಯಲ್ ಅಂತ ತಿಳ್ಕೊಂಡಿದ್ದೀನಿ. ಫಸ್ಟ್ ನನಗೆ ಯಾವ ಫ್ಯಾಬ್ರಿಕ್ ಗೆ ಯಾವ ಮೆಟೀರಿಯಲ್ ಯೂಸ್ ಮಾಡ್ಬೇಕು ಅನ್ನೋದನ್ನ ನಾನು ತಿಳ್ಕೊಂಡಿದ್ದೀನಿ. ಸೊ ಜಸ್ಟ್ ನಾನು ಈ ಸಿಂಪಲ್ ಬ್ಲೌಸ್ ಅಲ್ಲಿ ಹೊಲ್ಸೋದಕ್ಕೆ 700 to 800 ಪೇ ಮಾಡಿದೀನಿ. ನಾನೇ ಪೇ ಮಾಡಿದ್ದೀನಿ. ಹೌದು. ಸೊ ಇವಾಗ ನನಗೆ ಅದೇ ತರ ಫೀಲ್ ಆಗ್ತಾ ಇದೆ. ಸೊ ನಾನು ಒಬ್ರಿಗೆ ಹೊಲಿತೀನಿ ಅನ್ನೋ ತರ ಫೀಲ್ ಇದೆ ಮೇಡಮ್. ಹಾಯ್ ಹಲೋ ನಮಸ್ಕಾರ, ನಾನ್ ನಿಮ್ಮ ಪ್ರೀತಿಯ ಮೇನಕಾ ಮುತ್ತಂದು. ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ, ಸುಸ್ವಾಗತ. ಏನಪ್ಪ ಸುಸ್ವಾಗತ, ತುಂಬಾ ಡಿಫ್ರೆಂಟ್ ಆಗಿ ತೋರಿಸ್ತೋರಿ ಇವತ್ತು ಅಂತಿದ್ದೀರಾ. ಏನಕ್ಕಿರ್ಬೋದು ಹೇಳಿ ನೋಡೋಣ. ತೋರ್ಸಕ್ಕೆ ತುಂಬಾ ಖುಷಿ ಆಗ್ತದೆ. ಇದೆಲ್ಲ ನನ್ನ ಸ್ಟೂಡೆಂಟ್ ಹೊಲ್ದಿರೋದು, ಎಲ್ಲರದು ಅಲ್ಲ, ಬರೀ ನಾವು 3-4 ಜನದಷ್ಟೇನೆ ಇಲ್ಲಿ ಇಟ್ಟಿರೋ ತೋರಿಸ್ತಾ ಇರೋದು. ಒಬ್ಬೊಬ್ರದೇ ತೋರಿಸ್ತಾ ಬರ್ತೀನಿ, ನೋಡ್ತೀರಾ ಯಾರ್ಯಾರು ಹೆಂಗೆ ಹೊಲ್ದಿದ್ದಾರೆ ಅಂತ. ಎಸ್ ಮ್ಯಾಮ್, ಫಸ್ಟ್ ತೋರಿಸಿ ಯಾವ್ಯಾವ ಡಿಸೈನ್ ಹೊಲ್ದಿದ್ದಾರೆ. ಎಸ್, 1 by 1 ತೋರಿಸ್ತಾ ಬರ್ತೀನಿ, ನೋಡ್ತಾ ಇರುವಂತೆ. ಓಕೆನಾ? ಈ ಲೈನ್ ಯಾರಪ್ಪ ಹೊಲ್ದಿರೋದು? ನಯನಾ. ಹಾಯ್ ನಯನಾ. ನಮಸ್ತೆ. ನಮಸ್ತೆ. ಓಕೆ, ಯಾವಾಗ ಹೊಲ್ದಿದ್ದು, ಎಷ್ಟೆಷ್ಟು ಹೊಲ್ದಿದ್ದು, ಹೆಂಗೆ ಹೊಲ್ದಿದ್ದು? ಬೇಸಿಕ್ ಇಂದನೂ ಕೂಡ ನಾನು ಇಲ್ಲೇ ಕ್ಲಾಸ್ ಜಾಯಿನ್ ಆಗ್ತಿರೋದು, ನಿಮ್ಗೆ ಗೊತ್ತಿದೆ ಅಲ್ಲ. ಸೊ ನನ್ಗೇನು ಗೊತ್ತಿಲ್ದಲೆ ಬಂದು ನಿಮ್ ಹತ್ರ ಜಾಯಿನ್ ಆಗಿರೋದು. ಸೊ ನನ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ. ನನ್ಗೆ ಹೇಳ್ಬೇಕಂದ್ರೆ ಸ್ಟಿಚಿಂಗ್ ನಾಲೆಡ್ಜೇ ಗೊತ್ತಿಲ್ಲ. ಸೊ 0 ಇಂದ ಬಂದಿರೋದು. ಸೊ ನಂಗೆ ತುಂಬಾನೇ ಚೆನ್ನಾಗಿ, ನನ್ಗೆ ತುಂಬಾ ಖುಷಿ ಆಗುತ್ತೆ. ಸೊ ನನ್ಗೆ ಇಲ್ಲಿ ಬಂದ್ರೆ ನನ್ಗೆ ಮನೆಯ ಟೆನ್ಷನ್ ಅನ್ನೋದೇ ಇರಲ್ಲ. ನಾನು ತುಂಬಾ ನಿಮ್ ನೋಡಿ ಇನ್ನ ನನಗೆ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಓಕೆ, ಇವರು ನನ್ನ ಬೇಸಿಕ್ ಸ್ಟೂಡೆಂಟ್ ಕೂಡ. ಇವರು ಹೊರಗಡೆ ನಮ್ದು ವಿಡಿಯೋ ನೋಡಿದಿರಾ ಅನ್ಸುತ್ತೆ. ಇವತ್ತು ಸ್ಟಾರ್ಟಿಂಗ್ ಅಲ್ಲಿ ವಿಡಿಯೋ ಹಾಕಿದ್ದೆ, ಅದೆಲ್ಲ ನೋಡಿರ್ತೀರಾ. ಓಕೆ, ಅದಾದ್ಮೇಲೆ ಕ್ಲಾಸ್ ಅಲ್ಲಿ ಕಲ್ತು ಯಾವ ರೀತಿ ಓದಿದ್ದಾರೆ ಅಂತ ಹೇಳಿ ತೋರಿಸ್ಬೇಕಾದ್ರೆ, ಇವ್ರು ಏನೂ ಗೊತ್ತಿದೆ ನನ್ನ ಕ್ಲಾಸಿಗೆ ಸೇರ್ಕೊಂಡಿದ್ದು 0 ನಾಲೆಡ್ಜ್ ಇಂದ. ಅದೆಲ್ಲವೂ ಚೆನ್ನಾಗಿ ಕಲ್ತಾದ್ಮೇಲೆ ಏನ್ ಮಾಡೋಣ ಮೇಡಮ್, ಡಿಸೈನ್ ಕ್ಲಾಸಿಗೆ ಸೇರ್ಕೊಳ್ಳ ಅಂತಂದ್ರು. ನಾನು ಅಂದೆ ಎಷ್ಟು ಅಂದ್ರೆ ಕೇವಲ 15 ದಿನದಲ್ಲೇ ಫುಲ್ ನಾನು ಕೋರ್ಸ್ ಕಂಪ್ಲೀಟ್ ಮಾಡಿದ್ರೆ ಬೇಸಿಕ್ ಕ್ಲಾಸ್. ದಿನ ಒಂದು ಸಿನ್ಸಿಯರ್ ಆಗಿ 1 ದಿನ ರಜೆ ಆಗ್ತೆ ಅಷ್ಟು ನೀಟಾಗಿ ಎಲ್ಲವೂ ಮಾಡಿ ಮುಗಿಸಿದ್ರು. ನಾನು ಅಂದೆ, ನಿನಗೆ ಡಿಸೈನ್ ಕ್ಲಾಸ್ಗಿಂತ ಡಿಸೈನರ್ ಹಾಗೂ ನಿನಗೆ ತುಂಬಾ ಕೆಪಾಸಿಟಿ ಇದೆ ಅಂತೇಳಿ ಡೈರೆಕ್ಟ್ ಆಗಿ ನಾನು ಓಕೆ ಮೇಡಮ್ ಅಂದ ತಕ್ಷಣ ಪಟ್ಟಂತ ಇದು ಡಿಸೈನರ್ ಕ್ಲಾಸ್, ಫ್ಯಾಷನ್ ಡಿಸೈನ್ ಕ್ಲಾಸ್ಗೆ ಸೇರ್ಕೊಂಡು ಎಷ್ಟು ನೀಟಾಗಿ ಕಲಿತಾ ಇದ್ರು. ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಆಯ್ತು, ರಜೆ ಆಯ್ತು ಪಾಪ. ಬಟ್ ಆ ಟೆನ್ಷನ್ ಅಲ್ಲೂ ಒಂದು 10 days ಅಲ್ಲ ಕಂದ್ರೆ 15 days. ಓಕೆ, ಒಂದು 15 ದಿನ ಪರ್ಸನಲಿ ಪ್ರಾಬ್ಲಮ್ ಇಂದ ರಜೆ ಆಯ್ತು. ಆ ಟೆನ್ಷನ್ ಎಷ್ಟು ಸ್ಟ್ರಾಂಗ್ ಇದೆ ಪಾಪ. ಆದ್ರೂ ಅವಳು ಹೇಳ್ಕೋಬೇಕು, ನಾನು ಇಷ್ಟು ನಗ್ನಗ್ತಾ ಇದಾರೆ ಪಾಪ ಅವ್ರ ತಂದೆ. ಸೊ ಆದ್ರೂ ಇಲ್ಲ ಮೇಡಮ್ ನಾನು ಕಲಿತೀನಿ, ಇದು ನನ್ ಕನ್ಸಿದು ಅಂತೇಳಿ ಆ ಟೆನ್ಷನ್ ಇದ್ರೂ ಕೂಡ ಬಂದು ನಾನು ಟ್ರಿಪ್ ಹೋಗಿದ್ದೆ. ಆ ಟೈಮಲ್ಲೂ ಕೂಡ ನಾನು ಟ್ರಿಪ್ ಹೋಗಿದ್ರು. ಬೇರೆ ಟೀಚರ್ಸ್ ಎಲ್ಲ ಕ್ಲಾಸಸ್ ನಡೀತಾ ಇದ್ರು. ಇಲ್ಲ ಮೇಡಮ್ ನೀವಿಲ್ಲ ಅಂದ್ರೆ ಏನು ಕ್ಲಾಸ್ ನಡೀತಾ ಇರುತ್ತೆ, ಎಲ್ಲ ಟೀಚರ್ಸ್ ಅವ್ರು ಯಾವ ರೀತಿ ಮಾಡ್ತಾ ಇರುತ್ತೆ ಹೇಳ್ಕೊಟ್ಟು ಹೋಗಿರ್ತಾರೆ, ನಾನು ಬರ್ತೀನಿ ಅಂತ. ಆ ಟೈಮಲ್ಲೇ 4 ಬ್ಲೌಸ್, ನಾನು 4 ದಿನ ರಜೆ ಆಗಿದೆ, ಪ್ರತಿದಿನ ಒಂದೊಂದು ಬ್ಲೌಸ್ ಹೊಲ್ದ್ರು. ಎಲ್ಲಾ ಟೀಚರ್ ಬಹಳ ಖುಷಿ ಪಟ್ರು ಅವ್ರ ಬಗ್ಗೆ. ಮೇಡಮ್ ಬಂದ್ಬಿಟ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ದಿನ ಒಂದೊಂದು ಬ್ಲೌಸ್ ಹೊಲ್ಕೊಟ್ಟು ಹೋದ್ರು ಅಂತ ನನ್ಗೆ ಹೇಳೋರು. ಬಹಳ ಖುಷಿ ಆಯ್ತು. ಅದಾಗಿ ಇವಾಗ ಬಂದು ಮತ್ತೆ ಬೇರೆ ಸ್ಟೂಡೆಂಟ್ಗಳು ಹೇಗ್ ಹೋದ್ರು ಅದೇ ರೀತಿ ಅವ್ರ ಲೆವೆಲ್ಗೆ ಬಂದು ಹೊಲ್ದಿದ್ದಾರೆ. ನೋಡೋಣವಾ? ಸ್ಟಾರ್ಟಿಂಗ್ ಅಲ್ಲಿ ಓಕೆ 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 ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಿಲ್ಲ. ಓಕೆ, ಇದು ಸೆಕೆಂಡ್ ಬಾಕ್ಸ್ ಡಿಸೈನ್. ಸ್ಟಾರ್ಟಿಂಗ್ ಅಲ್ಲಿ ಕಿನ್ನರಿ ಹಾಕಿ ಹೊಲ್ದಿರೋದು. ಇದೆಲ್ಲ ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತೀವಿ ಸ್ಟಾರ್ಟಿಂಗ್ ಅಲ್ಲಿ. ಥರ್ಡ್ ಬ್ಲೌಸ್ ಅಲ್ಲಿ ಪೈಪಿಂಗ್. ಸ್ಲೀವ್ ಕೊಡೋಕೆ ಇದೆಯಲ್ಲ, ನೆಕ್ಸ್ಟ್ ಬ್ಲೌಸ್ ಅಲ್ಲಿ ಬರುತ್ತೆ. ಓಕೆ, ಗುಡ್. ನೋಡಿ ಥ್ರೆಡ್ ಪೈಪಿಂಗ್ ಎಷ್ಟು ನೀಟ್. ಸ್ಟಾರ್ಟಿಂಗ್ ನೋಡಿದ್ರಿ ಅಲ್ಲ, ಓಕೆ ಅನಿಸ್ತು. ನಾನೇ ಹೇಳ್ತೀನಿ ಇಲ್ಲಿಂದ ಶುರು ಆಗತ್ತೆ. ಯಾಕಂದ್ರೆ ಎಲ್ರಿಗೂ ಕೈ ಸೆಟ್ ಆಗೋ ಟೈಮ್ ತಗೊಳುತ್ತೆ. ಕೈ ಸೆಟ್ ಆಯ್ತು ಅಂತ ಅಂದ್ರೆ ಹೊಡಿತಾ ಇರೋದೆ. ನೋಡಿ ಥ್ರೆಡ್ ಪೈಪಿಂಗ್ ಎಷ್ಟು ಸಣ್ಣ ಬಂದಿದೆ ಅಲ್ಲ. ಗುಡ್. ನೆಕ್ಸ್ಟ್ ಬ್ಲೌಸ್ ಸ್ಲೀವ್ ಡಿಸೈನ್. ಓಕೆ, ರೌಂಡ್ ನೆಕ್ ತುಂಬಾ ಚೆನ್ನಾಗಿದೆ. ಗುಡ್. ಸ್ಲೀವ್ ಇದ್ರಲ್ಲಿ ಇದು ಯಾವ ಸೈಜ್ ಹೋಗಿದ್ಯಮ್ಮ? 38 ನೋಟ್ ಮಾಡಿ. ಓಕೆ, ಅಮ್ಮನ ಸೈಜ್ ಏನಾದ್ರು ಹೋಗಿದ್ಯಾ? ಓಕೆ, ಒಂದೇ ಒಂದು ನೋಡೋಣ.
36. ಹೊಲಿತೆ ಇಷ್ಟೆಲ್ಲ ಫಿನಿಶಿಂಗ್ ಬರ್ತಾ ಇದೆ. ಕ್ಯಾನ್ವಾಸ್ ಅಟ್ಯಾಚಿಂಗ್ ತುಂಬಾ ಜನಕ್ಕೆ ಬರ್ತಾ ಇರಲ್ಲ, ಯಾವ ರೀತಿ ಮಾಡ್ಬೇಕು ಈಸಿಯಾಗಿ ಅಂತ ಹೇಳ್ಕೊಟ್ಟಿದ್ದೀರಾ ನೀವು ನನಗೆ. ಹಾಕೊಂಡಾಗಂತೂ ಬಹಳ ಖುಷಿ ಪಟ್ಟಿದ್ನ. ನೆಕ್ಸ್ಟ್ ಬ್ಯಾಕ್ ಅಲ್ಲಿ ಬೋರ್ಡ್ ಡಿಸೈನ್ ಗುಡ್ ಮಾಡಿದ್ಯಾ? ಓಕೆ ಗುಡ್. 40 ಸೈಜ್ ಸೂಪರ್. ಇದೆಲ್ಲ ನೀನ್ ರಜಾದಾಗ ಮಾಡ್ಸಿದ್ದು, ನಾನು ಯಾವಾಗ ಮಾಡ್ದೆ ಇದು? ಮ್ಯಾಮ್ ನೀವು ವಿಡಿಯೋ ಕಳ್ಸಿದ್ರಲ್ವಾ, ಹೌದು. ನೀವು ಲೀವ್ ಅಲ್ಲಿ ಇದ್ರಿ, ಅದಾದ್ಮೇಲೆ ನೀವು ಮತ್ತೆ ಹೇಗೇನ್ ಕ್ಲಾಸಿಗೆ ಬಂದ್ರಲ್ವಾ, ಸೊ ನನಗೆ ಹೇಳಿದ್ರಿ, ಸೊ ಅವ್ರ ಜೊತೆನೆ ನೀನು ಹುಟ್ಟ ಬರ್ಬೇಕು, ಸೊ ಇಲ್ಲಾಂದ್ರೆ ಹಿಂದೆ ಉಳ್ಬಿಡ್ತೀಯಾ. ಬಟ್ ಇನ್ನೊಂದು ಖುಷಿ ಏನು ಅಂದ್ರೆ ಮ್ಯಾಮ್, ನೀವು ಯಾರು ಏನ್ ಅನ್ಕೊಂಡ್ರು ನನ್ಗೆ ಬೇಜಾರಿಲ್ಲ, ಬಟ್ ನೀವು ಹಿಂದೆ ಇರೋರ್ನ ಯಾವಾಗ್ಲೂ ಮುಂದೆ ತಳ್ಳೋದಕ್ಕೆ ಟ್ರೈ ಮಾಡ್ತೀರಾ. ಸೊ ಅವ್ರು ಏನೇ ಮಾಡಿರ್ಲಿ ನಿಮಗೆ, ಅವ್ರು ಏನೇ ಅಂದಿರ್ಲಿ, ಬಟ್ ಅದ್ ನಿಮಗೆ ಗೊತ್ತಿರುತ್ತೆ. ಬಟ್ ಆದ್ರೂ ಕೂಡ ನೀವು ತಲೆಯಲ್ಲಿ ಅದನ್ನ ಇಟ್ಕೊಳ್ದರೆ ಇವ್ರು ಅವ್ರ ಜೊತೆ ಮುಂದೆ ಹೋಗ್ಬೇಕು ಅನ್ನೋದಿದೆಯಲ್ಲ ಮೇಡಮ್, ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನೀವೊಂದ್ ಕನ್ಸ್ ಕಟ್ಟಿರ್ತೀರಲ್ವಾ, ಸ್ಟುಡಿಯೋ ಎಲ್ಲ ಮಕ್ಳುಗಳು ತಪ್ಪು ಮಾಡ್ರೆ ತಾಯಿ ಕ್ಷಮಿಸ್ತೇನೆ, ತಪ್ಪು ಶಿಕ್ಷಕರು ತಪ್ಪು ಮಾಡ್ರೆ ಹುಡುಗರು ಕ್ಷಮಿಸ್ಬೇಕು, ಮುಂದೆ ತಡ್ಕೊಂಡು ಹೋಗ್ತಾ ಇರ್ಬೇಕು. ಕೆಲವೊಂದು ಇನ್ನ ಒಂದು ಆಫೀಸ್ ಇದ್ರಲ್ಲಿ ಆತರ ಎಲ್ಲ ಇರಲ್ಲ. ಸೊ ನಿಮ್ಮಲ್ಲಿ ಬಂದು ನಾನು ಅದನ್ನ ನೋಡೇ ಇಲ್ಲ. ನಾನು ಆಲ್ರೆಡಿ ಬಂದು 3 months ಆಯ್ತು. ಸೊ ಯಾಕಂದ್ರೆ ಬೇಸಿಕ್ ಇಂದ ಬಂದಿರೋದು 3.5 months ಆಯ್ತು ನಾನು ನಿಮ್ ಜೊತೆ ಇದ್ದು. ಸೊ ನನ್ಗೆ ಯಾವ್ದೇ ತರ ಬ್ಯಾಡ್ ಫೀಲ್ ಇಲ್ಲ ಮೇಡಮ್. ನನಗೆ ಇಲ್ಲಿ ಬಂದ್ರೆ ತುಂಬಾ ಖುಷಿ ಆಗತ್ತೆ. ಒಳಗಡೆ ಬಂದ ತಕ್ಷಣ ಸ್ಮೈಲ್ ಕೊಡ್ಕೊಂಡು ಬಂತಾರೆ, ಇಡೀ ಎನರ್ಜಿ ಬಂದ್ಬಿಡ್ಬೇಕು. ಇವಳು ನಂಗೂ ಸ್ವಲ್ಪ ಸಿಂಕ್ ಆಗತ್ತೆ, ಏನಪ್ಪ ನಕ್ಕ ಶುರು ಆಗ್ತಾರೆ ನಿಲ್ಸೋದಿಲ್ಲ. ಓಕೆ ಗುಡ್. ಏನೇ ಕಷ್ಟ ಸುತ್ತ ಏನೇ ಇರ್ಲಿ ಖುಷಿಯಾಗಿ ನಗಾಡ್ಕೊಂಡಿರ್ಬೇಕು ಅಷ್ಟೇ. ಓಕೆ. ಇದು ಕೂಡ ನಾನು ಟ್ರಿಪ್ ಹೋಗಿದ್ದೆ, ಆ ಟೈಮ್ ಅಲ್ಲಿ ಟೀಚರ್ಸ್ ಹೊಲ್ಸಿರೋದು. ಗುಡ್. ಫಿನಿಶಿಂಗ್ ವೈಸ್ ಗುಡ್. ಇದು ನೀನೇ ಓನ ಕ್ರಿಯೇಟ್ ಮಾಡಿರೋದು, ಕ್ರಿಯೇಟಿವಿಟಿ. ನಾನು ಓಪನ್ ಆಗಿದ್ದು ಬ್ಯಾಕ್ ಅಲ್ಲಿ ಟೀಚರ್ಸ್ ಹೇಳ್ಕೊಟ್ರು, ಮನೆಗೆ ಹೋಗಿ ಸ್ಲೀವ್ ಇದು ಯಾರಿಗೂ ಹೊಲ್ಸಿಲ್ಲ ನನ್ನ ಸ್ಟೂಡೆಂಟ್ ಅಲ್ಲಿ, ಇವಳು ಓನಾಗ ಏನಾದ್ರು ಮಾಡ್ಬೇಕಲ್ಲ ಮ್ಯಾಮ್ ಹತ್ರ ಗುಡ್ ಎಣಿಸ್ಕೋಬೇಕು ಅಂದ್ಬಿಟ್ಟು ಕ್ರಿಯೇಟಿವಿಟಿ ಮಾಡಿರೋದು. ವೆರಿ ಗುಡ್ ಕಂದ, ವೆರಿ ಗುಡ್, ಸೂಪರ್. ಇದು ನೀವು ಟ್ರಿಪ್ ಹೋದಾಗ ಮಾಡಿದ್ದು. ಬೋರ್ಡ್ ಡಿಸೈನ್ ಬಂದು ನಿನ್ನೆ ಹೇಳ್ಕೊಟ್ಟಿದ್ರಲ್ವಾ, ಸೊ ಅದಕ್ಕೆ ಇದು ಬ್ಯಾಲೆನ್ಸ್ ಇಟ್ಟಿದ್ರೆ ಇದು ವಿ ನೆಕ್ ಬೋರ್ಡ್ ಡಿಸೈನ್. ನೀವು ಸುಮ್ನೆ ನೋಡ್ತಾ ಇರೋದಲ್ಲ, ಯಾವ್ದು ಚೆನ್ನಾಗಿದೆ ಲಾಸ್ಟ್ ಅಲ್ಲಿ ಕಮೆಂಟ್ಸ್ ಕೇಳಕ್ ಹೇಳ್ತೀನಿ. ಸುಮ್ನೆ ನೋಡ್ಕೊಂಡು ವಾವ್ ಅಂದ್ಕೊಂಡು ಸುಮ್ನೆ ಇರೋದಲ್ಲ, ಮತ್ತೆ ಬ್ಯಾಕ್ ಹೋಗ್ಬೇಕು ಮುಗಿದ್ಮೇಲೆ ಎಲ್ಲ ಯಾವ್ದು ಚೆನ್ನಾಗಿದೆ ನಯನ, ಇದ್ ಸೂಪರ್ ಅಂತೇಳಿ ಕಮೆಂಟ್ಸ್ ಮಾಡ್ಬೇಕು. ನೋಡಿ ನಂಬರ್ ಮಾಡಿ ಇಟ್ಕೊಳ್ಳಿ, ಕಲರ್ ವೈಸ್ ಇಟ್ಕೊಳ್ಳಿ, ಇಲ್ಲ ಸ್ಕ್ರೀನ್ ಶಾಟ್ ಹೊಡ್ ಕಳ್ಸಿ. ಓಕೆ ಸೂಪರ್. ಇದಂತೂ ಹಂಗ ಡ್ರೆಸ್ ಮೇಲೆ ಹಾಕೊಂಡ್ಬಿಟ್ಲ. ಬಹಳ ಇಷ್ಟ ಆಯ್ತು ಅಂತೇಳಿ, ತುಂಬಾನೇ ಇಷ್ಟ ಆಯ್ತು ನಮ್ಗೆ ಡಿಸೈನ್ ಮತ್ತೆ ಸ್ಲೀವ್ ಇದನ್ನ ಹೇಳ್ಕೊಟ್ಟಿದ್ರಲ್ಲ. ಇನ್ನೊಂದ್ ಏನ್ ಹೇಳ್ಬೇಕಂದ್ರೆ, ನನ್ಗೆ ಮ್ಯಾಮ್ ಈ ಸ್ಲೀವ್ ಡಿಸೈನ್ ಹೇಳ್ಕೊಂಡಾಗ ನನ್ ಬಂದಿರ್ಲಿಲ್ಲ. 15 days ಸ್ಲೀವ್ ಅಲ್ಲಿ ಇದ್ದಾಗ ಹೇಳ್ಕೊಟ್ರಿ, ಬಟ್ ಅದಾದ್ಮೇಲೆ ಒನ್ ಡೇ ನಾನು ಇಲ್ಲಿ ಬಂದ್ ಒನ್ ಡೇಗೆನೆ ಇದನ್ನ ಮತ್ತೆ ನನಗೆ ಹೇಳ್ಕೊಟ್ರಿ. ಮತ್ತೆ ಇನ್ನೊಂದ್ ಏನಂದ್ರೆ ನಮ್ ಮ್ಯಾಮ್ ಬಗ್ಗೆ ಹೇಳ್ಬೇಕಂದ್ರೆ, ಸೊ ಈಗ ಯಾರಿಗಾದ್ರೂ ಒಂದನ್ನ ಹೇಳ್ಕೊಟ್ಟಿರ್ತಾರೆ, ಸೊ ಆ ಟೈಮಲ್ಲಿ ಏನಾದ್ರು ಲೀವ್ ಅಲ್ಲಿ ಇದ್ರೆ ಮತ್ತೆ ಇವ್ರಿಗೆ ಯಾಕಪ್ಪ ಹೇಳ್ಕೊಡ್ಬೇಕನ್ನ ಮೈಂಡೇ ಇರಲ್ಲ ಅವರಿಗೆ. ಇವ್ರಿಗೆ ಅದನ್ನ ಹೇಳ್ಕೊಡ್ಬೇಕು, ಇನ್ನ ಎಕ್ಸ್ಟ್ರಾ ಹೇಳ್ಕೊಡ್ಬೇಕು ಅಂತ ಹೇಳ್ಕೊಡ್ತಾರ ಹೊರತು ಇವ್ರಿಗೆ ಅದನ್ನ ಹೇಳ್ಕೊಡ್ಬಾರ್ದು ಅನ್ನೋ ಮೈಂಡೇ ಇಲ್ಲ ಅವರಿಗೆ. ಕಲಿಬೇಕು ಅಂತ ಬಂದಿರ್ತಾರೆ. ಥ್ಯಾಂಕ್ ಯು. ಓಕೆ, ಕೊಟ್ಟಿದ್ದೀನಿ. ಎಲ್ಲ ಏನ್ ಗೊತ್ತಾ, ನೀವೆಲ್ಲ ಈಗ ಮಾಡ್ಕೊಂಡ್ ಬಂದ್ರೆ ನನಗೆ ಅಯ್ಯೋ ಇನ್ನೂ ಹೇಳ್ಕೊಡ್ಬೇಕು, ಇನ್ನು ನನಗೆ ಆತರ ಬರೋತರ ನೀವು ನೆಟ್ಕೊಂತೀರಕಂದ. ಬರೀ ನನ್ ಬಗ್ಗೆ ನೀವ್ ಹೇಳ್ತೀರಲ್ವಾ, ನಿಮ್ ಬಗ್ಗೆನೂ ನಾನು ಏನ್ ಹೇಳ್ಬೇಕು ಅಂತಂದ್ರೆ, ಇವತ್ತು ಒಂದು ದಿನ ನೀವ್ ಕ್ಲಾಸಿಗೆ ಬಂದ್ರೆ 5 ನಿಮಿಷ ವೇಸ್ಟ್ ಮಾಡಲ್ಲ. ಊಟ ಕುತ್ಕೊಂಡು ಒಂದ್ 10 ನಿಮಿಷ ಮಾತಾಡ್ತೀರಾ ಬಿಟ್ರೆ, ಅಲ್ಲಿ ಮಾತಾಡ್ತಿರ್ಲು ವರ್ಕ್ ಮಾಡ್ತಾ ಇರ್ತೀರಾ. ನಾನು ಎಲ್ಲಾನು ಸುಮ್ನೆ ತಮಾಷೆ ನೀವು ಬೈತಾ ಇರ್ತೀನಿ, ಅವ್ರು ಮಾತಾಡ್ತಾನೆ ಕೂತಿರ್ತೀರ, ಯಾಕಂದ್ರೆ ನಿಮ್ಗೆ ಭಯ ಇರ್ಬೇಕು ಅಂತ ಬೈತಾನೆ ಇರ್ತೀನಿ, ಇಲ್ಲ ಅಂತಲ್ಲ. ಆದ್ರೆ ನೀವು ಕೆಲಸದಲ್ಲಿ ತೋರಿಸ್ತೀರಾ. ಪ್ರತಿ ಒಬ್ರು ನೋಡಿ, ನಾನು ಹೇಳದ್ನಲ್ವಾ, ಈ ತರ ಆಗಿದ್ರು ಕೂಡ ರಜಾ ಇತ್ತು, ಎಲ್ಲರಿಗೂ ಆ ಫೀಲಿಂಗ್ಸ್ ಹೆಂಗಿರುತ್ತೆ ಅಂತ. ಆ ಫೀಲಿಂಗ್ಸ್ ಇದ್ರು ಎಷ್ಟು ಚೆನ್ನಾಗಿ ಓದಿದ್ದಾರೆ ಅಲ್ವಾ, ಒಂದಕ್ಕಿಂತ ಒಂದ್ ಚೆನ್ನಾಗಿದ್ದಾರೆ. ರಜಾ ಬಂದ್ರು ಕೂಡ ಕ್ಲಾಸಿಗೆ ಆ ಟೈಮಲ್ಲಿ ಏನು ಮುಟ್ಟಿಲ್ಲ, ಮತ್ತೆ ವಿಡಿಯೋಸ್ ನೋಡಕ್ ಆಗಲ್ಲ, ನಿಮ್ಗೂ ಅರ್ಥ ಆಗತ್ತೆ. ಏನು ನೋಡಿಲ್ಲ, ನಾನು ಕ್ಲಾಸಿಗೆ ಬಂದ್ಮೇಲೆ ಮತ್ತೆ ವಿಡಿಯೋಸ್ ಕಳಿಸ್ಕೊಂಡು ನೋಡ್ಕೊಂಡು ಇಷ್ಟು ಚೆನ್ನಾಗಿ ಮಾಡಿದಾರೆ ಅಂದ್ರೆ, ಖಂಡಿತವಾಗ್ಲು ನೀವು ಬೇರೆ ನಿಮ್ಗೆ ಗುಡ್ ಅನ್ಸಿದ್ರೆ ಗುಡ್ ಅನ್ನಿ, ವೆರಿ ಗುಡ್ ಅನ್ಸಿದ್ರೆ ವೆರಿ ಗುಡ್ ಅನ್ನಿ. ನನ್ ಮನಸ್ಸಿಂದ ಹೇಳ್ತೀನಿ, ವೆರಿ ವೆರಿ ಗುಡ್ ಅಂತ. ಥ್ಯಾಂಕ್ ಯು ಮ್ಯಾಮ್. ಪೈಪಿಂಗ್ ಪ್ರಾಕ್ಟೀಸ್ ಮಾಡಿಸಿದ್ದು. ಫಿನಿಶಿಂಗ್ ಚೆನ್ನಾಗಿ ಮಾಡಿದ್ಲು. ಇದು ಚೆನ್ನಾಗಿದ್ಯಲ್ಲ, ಅಕ್ಕೋರ್ಸ್ ಇಲ್ವಲ್ಲ ಅಷ್ಟೇ ಅಂದ್ಬಿಟ್ಟಲ್ಲ. ಇದು ಈ ಟ್ರೆಂಡಿಂಗ್ ಡಿಸೈನ್ಸ್, ಪ್ರಿನ್ಸೆಸ್ ಕಟ್ ಕಾಣಿಸ್ತಾ ಇದೆಯಲ್ಲ. ಈ ಸ್ಯಾರಿ ಹಾಕೊಂಬಂದ್ರೆ ಎಲ್ರು ಅಂತ ಹೇಳಿದೆ.
ಪ್ರಿನ್ಸಸ್ ಕಟ್ ಇಲ್ಲಿ ಕಟ್ಟದ್ ಬರುತ್ತೆ ಬೇರೆಯವ್ರಿಗೆಲ್ಲ. ಸೊ ಇವ್ರಿಗೆ ಇಲ್ಲ ಮ್ಯಾಮ್ ನಂಗೆ ಇದಿಷ್ಟ ಅಂತಂದು ಓಕೆ ನಿಮ್ ಇಷ್ಟ, ನಾನು ಯಾಕೆ ಬೇಡ ಅಂದ್ಲಿ ಮಾಡ್ಕೊಳ್ಳಿ ಅಂತೇಳಿ ಈ ತರ ಬರುತ್ತೆ. ಓಕೆ ಬ್ಯಾಕ್ ಅಲ್ಲಿ ಈ ಡಿಸೈನ್ ಈಗಿನ ಟ್ರೆಂಡಿಂಗ್ ಡಿಸೈನ್ಸ್ ಸೂಪರ್ ಆಗಿದೆ, ವೆರಿ ವೆರಿ ಗುಡ್. ಇನ್ನು 3-4 ಬ್ಯಾಲೆನ್ಸ್ ಇದೆ, ಹೌದು. ಅದನ್ನ ಕ್ಲಿಯರ್ ಮಾಡಿ ನಾನು ಕೊಡ್ತೀನಿ. ಪಾಪ ನಾನೇ ಕೊಟ್ಟಿಲ್ಲ ಅದನ್ನ ಕ್ಲಿಯರ್ ಮಾಡಿ, ಯಾಕೆ ಅಂತಂದ್ರೆ ಅದೇ ಆ ಟೈಮ್ ಐತಲ್ಲ ಅಂತ ದಿನಕ್ಕೆ 2 ಮಾಡ್ಕೊಂಡು ಅದ್ರ ಜೊತೆಗೆ ಬರ್ಬೇಕು. ಓಕೆ ಮ್ಯಾಮ್ ಬರ್ತೀನಿ. ಓಕೆ ನಿಮಿಷ ಸ್ಟಾಪ್ ಮಾಡು. ನೀವು ಯಾವ್ದು ಎಕ್ಸಾಮಲ್ಲಿ ಓಕೆ ಓಕೆ ಇಷ್ಟೆಲ್ಲ ನೋಡಿದ್ರಪ್ಪ, ಇದೆಲ್ಲ ಬೇರೆ ಬೇರೆ ಸ್ಟೂಡೆಂಟ್ಸ್ ಅವರು ಬರ್ತಾರೆ ನೋಡ್ತಾ ಇರುವಂತೆ. ಇದೆಲ್ಲ ಹೊಲದಲ್ಲಿ ಯಾವ್ದು ನಿಮ್ಗೆ ಇಷ್ಟ ಆಯ್ತು, ಅದ್ರ ಜೊತೆಗೆ ನಾವೆಲ್ಲ ಇವ್ರದೇ ಆದ ಒಂದು ಚಾನೆಲ್ ನ ಕ್ರಿಯೇಟ್ ಮಾಡ್ಕೊಟ್ಟಿದೀವಿ. ಇದೆಲ್ಲ ವಿಡಿಯೋಸ್ ಇವ್ರ ಚಾನೆಲ್ ಅಲ್ಲೂ ಬರ್ತಾ ಇರುತ್ತೆ, ನೀವು ನೋಡ್ತಾ ಇರ್ಬೇಕು, ಇವ್ರಿಗೂ ಕೂಡ ಸಪೋರ್ಟ್ ಮಾಡ್ತಾ ಇರ್ಬೇಕು. ಯಾವ್ದಪ್ಪ ಅಂದ್ರೆ ಫ್ಯಾಷನ್ ಡಿಸೈನರ್, ಧ್ರುವ ಫ್ಯಾಷನ್ ಡಿಸೈನರ್. ಓಕೆನಾ, ನೆಕ್ಸ್ಟ್ ಇವ್ರೆಲ್ರೂ ಒಟ್ಟಿಗೆ ಓಪನ್ ಮಾಡ್ಕೊಂತಾರೆ. ಅವಾಗ ಏನ್ ಹೆಸರಿಡ್ಬೇಕು ಅಂತ ಇವಾಗ್ಲೇ ಡಿಸೈಡ್ ಮಾಡಿ ಆಯ್ತು, ಹೆಸರಿಟ್ಟಾಯ್ತು, ಚಾನೆಲ್ಗಳನ್ನ ಕ್ರಿಯೇಟ್ ಮಾಡಿ ಆಯ್ತು. ಇದೆಲ್ಲ ನಿಮ್ಗೆ ವಿಡಿಯೋ ಇವ್ರ ಚಾನೆಲ್ ಅಲ್ಲೂ ಬರ್ತಾ ಇರುತ್ತೆ, ನೋಡ್ತಾ ಇರ್ಬೇಕು, ಇವ್ರಿಗೂ ಕೂಡ ಸಪೋರ್ಟ್ ಮಾಡ್ತಾ ಇರ್ಬೇಕು. ಓಕೆ ನಾ ನೇಮ್ ಹೇಳಿ ಪಡ್ಕೊಡ ಅಂತ ನೋಡೋಣ, ಕಮೆಂಟ್ ಮಾಡಿ ಧ್ರುವ ಫ್ಯಾಷನ್ ಡಿಸೈನರ್. ಓಕೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದ್ರೂ ತಪ್ಪಿದ್ರೆ ಸೊ ನೀವು ಮೆಸೇಜ್ ಅಲ್ಲಿ ನನಗೆ ಕಮೆಂಟ್ ಮಾಡಿದ್ರೆ ನಾನು ತಿಳ್ಕೊತೀನಿ. ಓಕೆನಾ? ಅರ್ಥ ಆಯ್ತಲ್ವಾ? ಏನೇ ತಪ್ಪಿದ್ರು ಇದು ಚೆನ್ನಾಗಿರ್ಲಿಲ್ಲ, ನೀವು ಇದು ಇಟ್ಕೋಬೇಕಿತ್ತು, ಈ ಡಿಸೈನ್ ನ ಚೇಂಜ್ ಮಾಡಿ, ಏನಾರ ಅದು ನಿಮಗೆ ಏನ್ ಅನ್ಸುತ್ತೋ ಅದು ನಿಮ್ಗೆಲ್ಲ ರೈಟ್ಸ್ ಇರುತ್ತೆ, ಏನ್ ಅನ್ಸುತ್ತೋ ಅದು ಕಮೆಂಟ್ ಮಾಡಿ. ನೆಕ್ಸ್ಟ್ ಇವ್ರು ಖಂಡಿತವಾಗ್ಲೂ ಅದ್ರಲ್ಲಿ ಚೇಂಜ್ ಮಾಡ್ಕೊಂಡು ನಾನು ಗಮನಿಸ್ತಾ ಇದ್ದೀನಿ, ಅದ್ರದ್ದು ಮೀರಿ ನಿಮಗೆ ನೋಡ್ತಾ ಇತ್ತು ಅಂದ್ರೆ ಚೇಂಜ್ ಮಾಡ್ಕೊಳ್ರಿ. ಅವ್ರು ಖಂಡಿತವಾಗ್ಲೂ ಚೇಂಜ್ ಮಾಡ್ಕೊಂಡು ಇದಕ್ಕೆ 100ಗೆ 1000% ಕೊಟ್ಟು ರಿಸಲ್ಟ್ ಕೊಡ್ತಾರೆ, ಕೊಡಿಸ್ತೀವಿ. ಓಕೆನಾ? ಸರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಏನ್ ಮಾಡ್ಬೇಕು? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಅಂತ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು. ಓಕೆ ಬಾಯ್.